ನಮಸ್ಕಾರ ಸ್ನೇಹಿತರೆ. ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ 100 ಅಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಫ್ರೆಂಡ್ಶಿಪ್ ಗೊತ್ತೇ ಇದೆ. ಗಿಲ್ಲಿ ಮಾತ್ರ ಕಾವು ಕಾವು ಎಂದು ಆಕೆಯ ಹಿಂದೆ ಬಿದ್ದಿದ್ದಾರೆ. ಆರಂಭದಲ್ಲಿ ಸುಮ್ಮನಿದ್ದ ಕಾವ್ಯ ಬಳಿಕ ಇದೆಲ್ಲ ನನಗೆ ಇಷ್ಟವಿಲ್ಲ, ನನ್ನ ರೇಗಿಸ್ಬೇಡ ಎಂದು ಉಲ್ಟಾ ಹೊಡೆದಿದ್ರು. ಗಿಲ್ಲಿ ಹಾಗೂ ಕಾವ್ಯ ಇಬ್ಬರು ಫಿನಾಲೆ ತಲುಪಿದ್ದಾರೆ. ನಾನು ಕಾವ್ಯನ ಫಿನಾಲೆವರೆಗೂ ಕರ್ಕೊಂಡು ಹೋಗ್ತೀನಿ ಎಂದು ಗಿಲ್ಲಿ ಹೇಳ್ತಿದ್ರು. ಅಚ್ಚರಿ ಎನ್ನುವಂತೆ ಕಾವ್ಯ ಕೂಡ 6 ಮಂದಿ ಫೈನಲಿಸ್ಟ್ ಗಳಲ್ಲಿ ಒಬ್ಬರಾಗಿದ್ದಾರೆ. ಈಗಾಗಲೇ ಶೋ 100 ದಿನ ಪೂರೈಸಿದೆ. ಕೊನೆ ವಾರದಲ್ಲಿ ಯಾವುದೇ ಟಾಸ್ಕ್ ಇಲ್ಲದೆ ಸ್ಪರ್ಧಿಗಳು ಆರಾಮವಾಗಿ ಇದ್ದಾರೆ. ಧ್ರುವಂತ್ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಹೊರಬಂದ ಮೇಲೆ ಮನೆಯಲ್ಲಿ ಈಗ 6 ಮಂದಿ ಮಾತ್ರ ಉಳಿದುಕೊಂಡಿದ್ದಾರೆ. ಚೆನ್ನಾಗಿ ತಿನ್ನುತ್ತಾ ಅಲ್ಲಿ ಇಲ್ಲಿ ಕೂತು ಮಾತನಾಡುತ್ತಾ ಮನೆ ಮಂದಿ ಕಾಣಿಸಿಕೊಳ್ತಿದ್ದಾರೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಮನೆಯ ಸ್ಪರ್ಧಿಗಳಿಗೆ ವಿಶೇಷವಾಗಿ ಬಗೆ ಬಗೆಯ ಭಕ್ಷ್ಯ ಭೋಜನ ಕಳಿಸಿಕೊಟ್ಟಿದ್ರು. ಇನ್ನು ಸ್ಪರ್ಧಿಗಳು ಬಿಗ್ ಬಾಸ್ ಬಳಿ ತಮ್ಮ 3 ಬೇಡಿಕೆಗಳನ್ನ ಇಟ್ಟಿದ್ರು. ಅದರಲ್ಲಿ ಒಂದೊಂದು ಬೇಡಿಕೆಯನ್ನ ಪೂರೈಸಲಾಯಿತು. ಶೋ ಶುರುವಾದ ಮೊದಲ ದಿನದಿಂದಲೂ ಕಾವ್ಯರನ್ನ ಗಿಲ್ಲಿ ರೇಗಿಸುತ್ತಲೇ ಇದ್ದಾರೆ. ಜಂಟಿಯಾಗಿ ಇಬ್ಬರು ಮನೆಯೊಳಗೆ ಹೋಗಿದ್ರು. ಬಳಿಕ ಇಬ್ಬರ ಕೈಗೆ ಕಟ್ಟಿದ್ದ ದಾರ ಬಿಚ್ಚಿದರೂ ಸ್ನೇಹ ಮುಂದುವರೆಯಿತು. ಗಿಲ್ಲಿ ಪದೇ ಪದೇ ಆಕೆಯನ್ನ ರೇಗಿಸುತ್ತಾ ಬರ್ತಿದ್ದಾರೆ. ಗಿಲ್ಲಿ ಕೈಗೆ ಕಾವ್ಯ ರಾಖಿ ಕಟ್ಟಿದ್ದು ಆಯ್ತು. ಆದ್ರೂ ಗಿಲ್ಲಿ ಮಾತ್ರ ನಾನು ನಿನ್ನನ್ನ ಪ್ರೀತಿಸ್ತಿದ್ದೀನಿ ಎನ್ನುವಂತೆ ಡೈಲಾಗ್ ಹೊಡೆದುಕೊಂಡು ಓಡಾಡ್ತಿದ್ದಾರೆ. ಅತಿ ಎನಿಸಿದಾಗ ಕಾವ್ಯ ಬೇಸರ ಹೊರ ಹಾಕಿದ್ದು ಇದೆ. ಆದ್ರೆ ಗಿಲ್ಲಿ ಮಾತ್ರ ಸುಮ್ಮನಾಗ್ಲಿಲ್ಲ. ನನ್ ಮದ್ವೆಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಗಿಲ್ಲಿನೇ ಕಾರಣ ಎಂದು ಕಾವ್ಯ ಹೇಳಿರುವುದು ಈಗ ವೈರಲ್ ಆಗ್ತಿದೆ. ಸೋಫಾದಲ್ಲಿ ಕಾವ್ಯ, ಗಿಲ್ಲಿ, ರಘು ಹಾಗೂ ರಕ್ಷಿತಾ ಒಟ್ಟಿಗೆ ಕೂತು ಮಾತನಾಡ್ತಿರ್ತಾರೆ. ಆಗ ಕಾವ್ಯಗೆ ಗಿಲ್ಲಿ ಕಣ್ಣು ಹೊಡೆದಿದ್ದಾರೆ. ಕೂಡಲೇ ಆಕೆ ಪ್ರತಿಕ್ರಿಯಿಸಿದ್ದು ಇಬ್ಬರು ನಡುವಿನ ಸಂಭಾಷಣೆ ವಿಡಿಯೋ ವೈರಲ್ ಆಗ್ತಿದೆ. ಕಾವ್ಯ, ನನ್ ಮದ್ವೆಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಗಿಲ್ಲಿನೇ ಕಾರಣ. ಅದಕ್ಕೆ ಗಿಲ್ಲಿ ನಾನೇನ್ ಮಾಡ್ದೆ ನಿಂಗೆ? ಕಾವ್ಯ ಹೇಳ್ತಾರೆ, ಕಣ್ ಹೊಡಿತೀಯಾ, ರೇಗಿಸ್ತೀಯಾ, ರೇಗಿಸ್ಬೇಡ ಅಂದ್ರೂ ರೇಗಿಸ್ತೀಯಾ ಅಂತ ಹೇಳ್ತಾರೆ. ಗಿಲ್ಲಿ, ನಾನ್ ಬೇಡ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ನಾನು ಬೇಡ ಅಂದ್ರೆ ತಾನೇ ಪ್ರಾಬ್ಲಮ್ ಆಗೋದು. ಕಾವ್ಯ, ನೀನು ಎಂತಹ ಕಲಾಕಾರ ಅಂದ್ರೆ ಅಂತ ಹೇಳ್ತಾರೆ. ಹೀಗೆ ಇಬ್ಬರ ನಡುವೆ ಸಂಭಾಷಣೆ ಮುಂದುವರೆದಿದೆ. ಇದನ್ನ ನೋಡಿ ಇಬ್ಬರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಅರೆ, ಏನ್ ನಡೀತಿದೆ ಮನೆಯಲ್ಲಿ ಎಂದು ವಿಡಿಯೋ ವೈರಲ್ ಮಾಡ್ತಿದ್ದಾರೆ. ಫ್ಯಾಮಿಲಿ ರೌಂಡ್ ನಲ್ಲಿ ಕಾವ್ಯ ಪೋಷಕರು ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ರು. ಈ ವೇಳೆ ಕಾವ್ಯ ತಂದೆ ಗಿಲ್ಲಿಗೆ ಬ್ರೇಸ್ಲೆಟ್ ಉಡುಗೊರೆಯಾಗಿ ಕೊಟ್ಟಿದ್ರು. ಇದೇ ವಿಚಾರದ ಬಗ್ಗೆ ಪಂಚಾಯಿತಿ ವೇಳೆ ಸುದೀಪ್ ಜೊತೆ ಮಾತನಾಡುತ್ತಾ ಗಿಲ್ಲಿ ಬ್ರೇಸ್ಲೆಟ್ ಅನ್ನ ಎಂಗೇಜ್ಮೆಂಟ್ ಗೆ ತಂದು ಕೊಡೋದು ನಮ್ಮನೆ ಸಂಪ್ರದಾಯ ಎಂದು ತಮಾಷೆ ಮಾಡಿದ್ರು. ಕೂಡಲೇ ಕಾವ್ಯ, ನಮ್ ಕಡೆ ಎಂಗೇಜ್ಮೆಂಟ್ ಗೆ ರಿಂಗ್ ಕೊಡೋದು ಎಂದು ಪ್ರತಿಕ್ರಿಯಿಸಿದ್ರು. ಫ್ಯಾಮಿಲಿ ರೌಂಡ್ ವೇಳೆ ಗಿಲ್ಲಿ, ಯಾವತ್ತೂ ನಿನ್ನ ಬಿಟ್ಕೊಟ್ಟಿಲ್ಲ, ನೀನು ಬಿಟ್ಕೊಡ್ಬೇಡ, ಗಿಲ್ಲಿನ ಅಣ್ಣ ಎಂದು ಕರಿಬೇಡ, ನೀವು ಫ್ರೆಂಡ್ಸ್ ಎಂದು ಕಾವ್ಯಗೆ ತಾಯಿ ಸಾವಿತ್ರಿ ಹೇಳಿದ್ರು. ನಿನ್ನ ಗಿಲ್ಲಿ ಸ್ನೇಹ ಹೊರಗಡೆ ನೆಕ್ಸ್ಟ್ ಲೆವೆಲ್ ಇದೆ ಎಂದು ಕಾವ್ಯ ಸಹೋದರ ಹೇಳಿದ್ದು ಬಳಿಕ ಭಾರಿ ಚರ್ಚೆ ಹುಟ್ಟಾಕಿತ್ತು. ಸ್ನೇಹಿತರೆ, ಇವರಿಬ್ಬರ ಫ್ರೆಂಡ್ಶಿಪ್ ನೋಡಿ ನಿಮ್ಗೆಲ್ಲ ಏನನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.